ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಾಬುದಾನ ಉಪ್ಮಾ. ಈ ಸಬ್ಬಕ್ಕಿನ ಟೋಪಿಯಾಕೋ ಅಥವಾ ಮರಗೆಣಸಿಂದ ಮಾಡಿರ್ತಾರೆ. ಈ ಸಬ್ಬಕ್ಕಿನಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಇದು ತುಂಬಾ ಹೈಲಿ ಎನರ್ಜೆಟಿಕ್ ಫುಡ್. ಮೊದಲಿಗೆ 1 ಗ್ಲಾಸ್ ಸಬ್ಬಕ್ಕಿನ ನಾನು ಒಂದು ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ನೀರನ್ನ ಸೇರಿಸ್ಬಿಟ್ಟು ಕೈನಲ್ಲಿ ಇದನ್ನ ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ. 1-2 ಸಲ ಈ ತರ ಮಾಡ್ಬಿಟ್ಟು ತೊಳಿಯೋಣ. ನಂತರ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತೀನಿ. ಸಬ್ಬಕ್ಕಿ ಮುಳುಗದಷ್ಟೇ ಸಾಕು, ಜಾಸ್ತಿ ನೀರನ್ನ ಸೇರ್ಸಕ್ ಹೋಗ್ಬೇಡಿ. ಈ ತರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು 3 ರಿಂದ 4 ಗಂಟೆ ಟೈಮು ನಾವು ಈ ಸಬ್ಬಕ್ಕಿನ ನೆನೆಸ್ಬೇಕಾಗುತ್ತೆ. ನೋಡಿ, ಈಗ 3-4 ಗಂಟೆ ಟೈಮ್ ಆದ್ಮೇಲೆ ಈಗ ನಾವು ಚೆಕ್ ಮಾಡಿದ್ರೆ ಈ ತರ ಹರಳರಳಾಗಿ ಉದ್ರುದ್ರಾಗಿರುತ್ತೆ, ಸಬ್ಬಕ್ಕಿ ಅಂಟ್ಕೊಂಡಿರಲ್ಲ. ಒಂದು ಬಾಣ್ಲಿನಲ್ಲಿ ನಾನು 1 ಕಪ್ ಅಷ್ಟು ಶೇಂಗಾನ ಈ ತರ ಚೆನ್ನಾಗಿ ಹುರಿದ್ಬಿಟ್ಟು ಅದು ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಅದನ್ನ ತರಿಯಾಗಿ ಈ ತರ ಪುಡಿ ಮಾಡ್ಕೊಂತೀನಿ. ಒಂದು ಬಾಣ್ಲಿನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೆನಪಿರ್ಲಿ, ಇಲ್ಲಿ ತುಪ್ಪನೇ ಉಪಯೋಗಿಸಿ ಎಣ್ಣೆ ಹಾಕ್ಬೇಡಿ. ತುಪ್ಪ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ. ಅರ್ಧ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಗರಿಯಷ್ಟು ಕೊರ್ಬೇವಿನ ಸೊಪ್ಪು ಹಾಗೂ 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಸೇರಿಸ್ಬಿಟ್ಟು 1 ನಿಮಿಷ ಇದನ್ನ ಹುರಿಯೋಣ. 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಉಪವಾಸದ ಟೈಮಲ್ಲಿ ನೀವು ಈ ಸಬ್ಬಕ್ಕಿನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡಿ ಈರುಳ್ಳಿನ ಸೇರಿಸೋದಕ್ಕೆ ಹೋಗಬೇಡಿ. ಈರುಳ್ಳಿ ಹಾಕಾದ್ಮೇಲೆ ನಾನು ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆನ ಒಂದು 4 ರಿಂದ 5 ನಿಮಿಷದಷ್ಟು ಬಿಸಿ ನೀರಿನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದು ಕೂಡ ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಮಾತ್ರ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಸೇರಿಸಾದ್ಮೇಲೆ ಚೆನ್ನಾಗಿ ಇದನ್ನ ಒಂದು 3 ರಿಂದ 4 ನಿಮಿಷದಷ್ಟು ಚೆನ್ನಾಗಿ ಇದನ್ನ ಉರಿಯೋಣ. ಇದಾದ ಮೇಲೆ ನಾನು ಮುಂಚೆನೆ ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಏನಿದೆಯಲ್ಲ ಅದನ್ನ ಇದಕ್ಕೆ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಸಬ್ಬಕ್ಕಿ ಸೇರಿಸ್ದಾದ್ಮೇಲೆ ಸ್ಟವ್ ಫ್ಲೇಮ್ನ ನಾವು ಜಾಸ್ತಿ ಮಾಡಿಬಿಟ್ಟು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಈಗ ಅದನ್ನ ಮತ್ತೆ ಮತ್ತೆ ಮಗಚ್ತಾ ಇರಬೇಕು, ಅದನ್ನ ಕೈ ಬಿಡಕ್ಕೆ ಹೋಗ್ಬೇಡಿ. ಈಗ 5-6 ನಿಮಿಷ ಆದಮೇಲೆ ಒಂದು ಲಿಡ್ಡನ್ನ ನಾನು ಕ್ಲೋಸ್ ಮಾಡಿ ಮತ್ತೆ ಒಂದು 3-4 ನಿಮಿಷ ಬೇಯಿಸೋಣ. ಈಗ ನೋಡಿ, ಬೆಂದಾಗಿದೆ. ಈ ಸಬ್ಬಕ್ಕಿ ಏನಿದೆಯಲ್ಲ ಅದು ಉದ್ರುದ್ರಾಗಿದೆ, ಹಾಗೆ ಅದ್ರ ಕಲರ್ ಕೂಡ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ, ಅಂದರೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಇವಾಗ ಆ್ಯಡ್ ಮಾಡ್ತೀನಿ. ನಂತರ ರುಬ್ಬಿಟ್ಟಿರುವಂತಹ ಶೇಂಗಾ ಪುಡಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ. ಈಗ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ. ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಸಬ್ಬಕ್ಕಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೈಲಿ ಎನರ್ಜೆಟಿಕ್ಕು. ನೀವು ಬೆಳಗ್ಗೆ ತಿಂಡಿ ತಿಂದರೆ ಇದನ್ನ ಸಂಜೆವರೆಗಂತೂ ಹೊಟ್ಟೆ ಹಸಿವು ಆಗಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಚಾನೆಲ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.